ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ತೇಜು ಆನಂದ್ ದಾವಣಗೆರೆ. ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿನ್ನೆನೇ ವಿಡಿಯೋ ಹಾಕಬೇಕಾಯಿತು, ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಮುಗಿಸ್ಕೊಂಡು ಹಾಗೆ ಗ್ಯಾಸು ಸಹ ನಿನ್ನೆ ರಾತ್ರಿಯೇ ತೊಳೆದಿಟ್ಟಿದ್ದೆ. ಮತ್ತೆ ಒಂದ್ಸರಿ ಒರೆಸ್ಕೊಂಡು ನೀಟಾಗಿ ಎಲ್ಲ ಅರಿಶಿನ ಕುಂಕುಮ ಹಚ್ಚಿ ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ಫ್ಯಾನ್ ಹಾಕಿದ್ದೆ. ಹಾಗೆ ಪಾಪು ಮತ್ತೆ ನಮ್ಮ ಮನೆಯವ್ರು ಇನ್ನೂ ಮಲಗಿದ್ರು. ಫ್ಯಾನ್ ಎಲ್ಲ ಜೋರಾಗಿ ಹಾಕಿದ್ದೆ, ಸ್ವಲ್ಪ ಬೇಗನೆ ನೆಲ ಉಳ್ಕೊಳ್ಳಿ ಅಂತ ಅಂದು. ಅದರ ಸೌಂಡಿಗೆ ಪಾಪು ಎದ್ದೇ ಬಿಟ್ಟ. ಹಂಗಾಗಿ ಮತ್ತೆ ಕೆಲಸಗಳೆಲ್ಲ ಪೆಂಡಿಂಗ್ ಆಯಿತು. ಅವನ್ನ ಇಬ್ಬರಿಸ್ಕೊಂಡು ಅವನಿಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅಷ್ಟರೊಳಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ. ಅವ್ರ ಪಪ್ಪ ಇನ್ನೂ ಮಲಗಿದ್ರು. ಅವನಿಗೆ ಎದ್ದ ತಕ್ಷಣ ಸ್ವಲ್ಪ ಮುಖ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡಬೇಕು. ಇಲ್ಲ ಅಂತ ಅಂದರೆ ಮತ್ತೆ ಬೇಗನೆ ಏನಾದರೂ ಬಾಯಿ ಒಳಗೆ ಹಾಕ್ಕೊಳ್ಳೋದು ಆ ಥರ ಮಾಡ್ತಾನೆ. ಹಂಗಾಗಿ ನಾನು ಡೈಲಿ ಇದೇ ಥರ ಅವನಿಗೆ ನೀಟಾಗಿ ಬ್ರಷ್ ಮಾಡಿಸ್ತೀನಿ ಫಸ್ಟ್ ಎದ್ದ ತಕ್ಷಣ. ಇನ್ನು ಚಿಕ್ಕ ಮಗು ಅಲ್ಲ, ಆದರೂ ಪರವಾಗಿಲ್ಲ, ಬಾಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಅಂದು ಬೆಳಗ್ಗೆನೇ ನೀಟಾಗಿ ಬ್ರಷ್ ಮಾಡಿಸಿ ಅವನಿಗೆ ಫಸ್ಟು ನಾನು ಖಾಲಿ ಹೊಟ್ಟೆಗೆ ರಾಗಿ ಮಾಲ್ಟೆ ಕೊಡೋದು, ಬಿಟ್ಟರೆ ಏನೂ ಕೊಡೋದಿಲ್ಲ. ರಾಗಿ ಮಾಲ್ಟ್ ಕುಡಿದ್ಮೇಲೇ ನಾನು ಮತ್ತೆ ಅವನಿಗೇನಾದರೂ ಕೊಡೋದು ಅಂತ ಅಂದರೆ ಅವ್ರ ಪಪ್ಪುಗೂ ಮತ್ತು ಪಾಪುಗೂ ರಾಗಿ ಮಾಲ್ಟ್ ಕೊಟ್ಟು ಗಾಡಿ ತೊಳಿರಿ ಅಂತ ಹೇಳ್ದಿದೆ. ಗಾಡಿ ತೊಳಿತಾ ಇದ್ದರು. ಅಷ್ಟರೊಳಗೆ ನಾನು ಫ್ರೆಶ್ ಅಪ್ ಆಗಿ ನೀಟಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡೆ. ಹಾಗೆ ಬಾಗಿಲಿಗೆಲ್ಲ ಕಾಯಿ ಹಣ್ಣು ಇಟ್ಟಿರೋದ್ರಿಂದ ಅವನು ಅಲ್ಲೇ ಕೈ ಮುಗಿತಾ ಇದ್ದ. ಇಲ್ಲಿ ಬೇಡಪ್ಪ ಒಳಗೆ ಕೈ ಮುಗಿ ಅಂತ ಅಂದು ಒಳಗೆ ಕರ್ಕೊಂಬಂದೆ. ಅವನು ಕೈ ಮುಗಿದು ಬಾಳೆಹಣ್ಣು ಇಟ್ಟಿದ್ನೆಲ್ಲ ಪ್ರಸಾದಕ್ಕೆ, ಅದನ್ನು ತಗೊಂಡು ಹಾಗೆ ನಮ್ಮ ಮನೆಯವರಿಗೆಲ್ಲ ಪಾದ ಪೂಜೆ ಮಾಡಿದೆ. ಅದು ವಿಡಿಯೋ ಒಂದು ಮಾಡಿರಲಿಲ್ಲ, ಹಂಗಾಗಿ ಹಾಕೋಕ್ಕಾಗಿಲ್ಲ. ಹಾಗೆ ಅವರು ಊಟಕ್ಕೆಲ್ಲ ಮುಗಿಸ್ಕೊಂಡು, ತಿಂಡಿ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೋದರು. ಮತ್ತು ಪಾಪುನ ಮತ್ತೆ ಮನಸಿ ಮಧ್ಯಾಹ್ನ ಊಟಕ್ಕೆ ಅಂತ ಅಂದು ಹೆಸರುಬೇಳೆ ಮತ್ತು ಶಾವಿಗೆ ಹಾಕಿ ಪಾಯಸ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬೇಕಾಯಿತು ಇನ್ನು, ಅದಕ್ಕೆ ಹಂಗೆ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಕಡಲೆಕಾಳು ನಿನ್ನೆ ರಾತ್ರಿ ನೆನೆಯಕ್ಕಿದ್ದೆ. ಕಡಲೆಕಾಳು ಉಸ್ಲು ಮಾಡೋಣ, ಸೊಪ್ಪು ಸಾಂಬಾರಿತ್ತು. ಹಂಗಾಗಿ ಜೊತೆಗೆ ಸ್ವಲ್ಪ ಕಡಲೆಕಾಳು ಪಲ್ಯ ಇರಲಿ ಅಂತ ಅಂದು ಅದನ್ನು ಮಾಡಿ ಮುಗಿಸಿದೆ. ಹಾಗೆ ನಾನು ಪಾಪು ಕೊಡೋದು ಅಂತ ಅಂದು ಬೆಲ್ಲನೇ ಹಾಕಿ ಮಾಡ್ತೀನಿ. ಸಕ್ಕರೆ ಐಟಮ್ ಯಾವುದನ್ನು ಕೊಡೋದಿಲ್ಲ ಪಾಪುಗೆ. ತುಂಬ ಚೆನ್ನಾಗೇ ಬಂದಿತ್ತು. ಹಾಗೆ ಕಡಲೆಕಾಳು ಪಲ್ಯನೂ ರೆಡಿ ಆಯಿತು. ದೇವ್ರ ನೈವೇದ್ಯಕ್ಕೆ ಇಡೋಣ ಫಸ್ಟು ಅಂತಂದು ದೇವ್ರ ನೈವೇದ್ಯಕ್ಕೆ ಇಟ್ಟು ಪೂಜೆನೂ ಸಹ ಮುಗಿಸಿದೆ. 2:30 ಆಯಿತು. ಪಾಪು ಮಲಗಿದ್ದ, ಎದ್ದು ಆಟ ಆಡ್ತಾ ಇದ್ದ. 2:30 ಆದರೂ ನಮ್ಮ ಮನೆಯವ್ರು ಬರಲಿಲ್ಲ. ಫೋನ್ ಮಾಡಿದೆ, ಪಿಕ್ ಮಾಡಲಿಲ್ಲ. ಹಾಗಾಗಿ ಪಾಪುಗೆ ಫಸ್ಟ್ ಊಟ ಮಾಡಿಸೋಣ, ಅವನಿಗೆ ಟೈಮಿಗೆ ಊಟ ಮಾಡಿಸ್ಬೇಕು ಅಂದು ಊಟ ಮಾಡಿಸ್ತಾ ಇದ್ದೆ. ಊಟ ಮಾಡಿಸಿ ಮುಗಿಸಿ ನಿನ್ನೆ ಜಾಸ್ತಿನೇ ಬಾಳೆಹಣ್ಣು ತೊಗೊಂಬಂದಿದ್ರು ನಮ್ಮ ಮನೆಯವರು. ಅಮಾವಾಸ್ಯೆ ಇರೋದ್ರಿಂದ ಪೂಜೆಗೂ ಬರುತ್ತೆ, ಹಾಗೆ ಮನೆಗೂ ತಿನ್ನೋಕ್ಕೆ ಬರುತ್ತೆ ಅಂತ ಅಂದು ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಕವರ್ ಮುಚ್ಚಿ ಎತ್ತಿಡ್ತಾ ಇದ್ದೆ. ಇಲ್ಲ ಅಂತ ಅಂದರೆ ಮತ್ತೆ ಏನಾದರೂ ಕೂತ್ಕೊಂತವೆ ಸೊಳ್ಳೆ ಅದೆಲ್ಲ ಅಂತಂದು ಈ ಥರ ಮೇಲೆ ಇಡ್ತೀನಿ. ಡ್ರೈ ಫ್ರೂಟ್ಸ್ ಆಗಲಿ ಈ ಥರನೇ ಮೇಲೆ ಇಡ್ತೀನಿ. ಪಾಪು ಕೈ ಸಿಕ್ಕರೆ ಸುಮ್ಮನೆ ತಗೊಂಡು ಹಾಳು ಮಾಡ್ತಾನೆ ಅಂತ ಅಂದು. ಆಮೇಲೆ ನಮ್ಮ ಮನೆಯವರು ಬಂದರು, ಅವರಿಗೂ ಸಹ ಊಟಕ್ಕೆ ಹಾಕ್ಕೊಟ್ಟೆ. ನಾನು ಸಹ ಊಟ ಮಾಡಿಸಿ ಮತ್ತು ಸಂಜೆ ಪಾಪುಗೆಲ್ಲ ಹಾಲು ಅದೆಲ್ಲ ಕೊಟ್ಟು ಸಂಜೆ ಕ್ಲೀನ್ ಮಾಡಿಕೊಂಡು ಲೋಬನ ಹಾಕಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ.